ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರ ಸಂಯುಕ್ತ ಸಂಘಟನೆಗಳ ವತಿಯಿಂದ ಮಾವು ಬೆಳೆಗಾರರ ತರಬೇತಿ ಕಾರ್ಯಾಗಾರವನ್ನು ಶ್ರೀನಿವಾಸಪುರ ಪಟ್ಟಣದ ಶ್ರೀ ಮಾರುತಿ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. 2 ದಿನಗಳ ಕಾಲ ನಡೆದ ಈ ಕಾರ್ಯಾಗಾರಕ್ಕೆ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಮಾವು ಬೆಳೆಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದು, ಸುಮಾರು 600 ಮಂದಿ ರೈತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೆ ತಾಲೂಕಿನ ಶಾಸಕರಾದ ಶ್ರೀಯುತ ಜಿ.ಕೆ. ವೆಂಕಟಶಿವಾರೆಡ್ಡಿ, ರಾಜ್ಯ ಮಾವು ನಿಗಮದ ಅಧ್ಯಕ್ಷರು, ವಿವಿಧ ಮಾವು ಬೆಳೆಗಾರರ ಸಂಘಟನೆಗಳ ಮುಖಂಡರು ಹಾಗೂ ಕೃಷಿ ವಿಜ್ಞಾನಿಗಳು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮದ ಆರಂಭದಲ್ಲಿ ಶ್ರೀಯುತ ಚಿನ್ನಪ್ಪ ರೆಡ್ಡಿ ಅವರು ಪ್ರಾಸ್ತಾವಿಕ ಭಾಷಣ ಮಾಡುತ್ತಾ ಮಾವು ಬೆಳೆಗಾರರು ಎದುರಿಸುತ್ತಿರುವ ಸಂಕಷ್ಟಗಳು, ಮಾರುಕಟ್ಟೆ ವ್ಯವಸ್ಥೆಯ ಸಮಸ್ಯೆಗಳು ಹಾಗೂ ಬೆಳೆ ನಷ್ಟದ ಕುರಿತಾಗಿ ವಿವರಿಸಿದರು. ನಂತರ ಮಾತನಾಡಿದ ರಾಜ್ಯ ಮಾವು ನಿಗಮದ ಅಧ್ಯಕ್ಷರು, ಇತ್ತೀಚಿನ ವರ್ಷಗಳಲ್ಲಿ ಮಾವು ಬೆಳೆಗಾರರು ಗಂಭೀರ ನಷ್ಟವನ್ನು ಅನುಭವಿಸುತ್ತಿರುವುದಾಗಿ ಹೇಳಿದರು. ಮಾವು ಬೆಳೆಗೆ ವಿವಿಧ ರೀತಿಯ ರೋಗಗಳು ಕಾಣಿಸಿಕೊಳ್ಳುತ್ತಿರುವುದು, ಹವಾಮಾನ ವೈಪರೀತ್ಯ, ಉತ್ಪಾದನಾ ವೆಚ್ಚ ಹೆಚ್ಚಳ ಹಾಗೂ ಸೂಕ್ತ ಬೆಲೆ ಸಿಗದಿರುವುದು ರೈತರ ನಷ್ಟಕ್ಕೆ ಪ್ರಮುಖ ಕಾರಣಗಳಾಗಿವೆ ಎಂದು ಅಭಿಪ್ರಾಯಪಟ್ಟರು. ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮತ್ತು ಮಾವು ನಿಗಮ ರೈತರೊಂದಿಗೆ ಕೈಜೋಡಿಸಿ ಕೆಲಸ ಮಾಡುತ್ತಿದೆ ಎಂದರು. ತಾಲೂಕಿನ ಶಾಸಕರಾದ ಶ್ರೀಯುತ ಜಿ.ಕೆ. ವೆಂಕಟಶಿವಾರೆಡ್ಡಿ ಮಾತನಾಡಿ, ಶ್ರೀನಿವಾಸಪುರ ತಾಲೂಕು ಮಾವು ಬೆಳೆಗೆ ಪ್ರಸಿದ್ಧವಾಗಿದ್ದು, ಇಲ್ಲಿ ಸಾವಿರಾರು ಕುಟುಂಬಗಳು ಮಾವು ಕೃಷಿಯ ಮೇಲೆ ಅವಲಂಬಿತವಾಗಿವೆ. ರೈತರು ನಷ್ಟ ಅನುಭವಿಸಬಾರದು ಎಂಬ ಉದ್ದೇಶದಿಂದಲೇ ಇಂತಹ ತರಬೇತಿ ಕಾರ್ಯಾಗಾರಗಳನ್ನು ಆಯೋಜಿಸಲಾಗಿದೆ. ವಿಜ್ಞಾನಿಗಳ ಸಲಹೆಗಳನ್ನು ರೈತರು ಅಳವಡಿಸಿಕೊಂಡರೆ ಬೆಳೆ ನಷ್ಟವನ್ನು ತಗ್ಗಿಸಬಹುದು ಎಂದು ಹೇಳಿದರು. ಸರ್ಕಾರದಿಂದ ರೈತರಿಗೆ ಸಿಗುವ ಸೌಲಭ್ಯಗಳು ಹಾಗೂ ಯೋಜನೆಗಳ ಬಗ್ಗೆ ಮಾಹಿತಿ ನೀಡುವುದಾಗಿ ಭರವಸೆ ನೀಡಿದರು. ಕಾರ್ಯಾಗಾರದಲ್ಲಿ ಭಾಗವಹಿಸಿದ ಕೃಷಿ ವಿಜ್ಞಾನಿಗಳು ಮಾವು ಬೆಳೆಯಲ್ಲಿ ಕಾಣಿಸಿಕೊಳ್ಳುವ ರೋಗಗಳು, ಕೀಟ ನಿಯಂತ್ರಣ, ಗೊಬ್ಬರ ಬಳಕೆ, ತಂತ್ರಜ್ಞಾನ ಆಧಾರಿತ ಕೃಷಿ ವಿಧಾನಗಳು ಹಾಗೂ ಉತ್ತಮ ಉತ್ಪಾದನೆಗೆ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ವಿವರವಾದ ಮಾಹಿತಿ ನೀಡಿದರು. ಮಾರುಕಟ್ಟೆ ಸಮಸ್ಯೆ, ಬೆಲೆ ನಿಗದಿ ಹಾಗೂ ಸಂಗ್ರಹಣಾ ವ್ಯವಸ್ಥೆಯ ಕುರಿತು ಸಹ ಉಪಯುಕ್ತ ಸಲಹೆಗಳನ್ನು ನೀಡಿದರು. ಒಟ್ಟಾರೆ ಈ ತರಬೇತಿ ಕಾರ್ಯಾಗಾರವು ಮಾವು ಬೆಳೆಗಾರರಿಗೆ ಉಪಯುಕ್ತ ಮಾಹಿತಿಯನ್ನು ನೀಡಿದ್ದು, ಮುಂದಿನ ದಿನಗಳಲ್ಲಿ ಉತ್ತಮ ಬೆಳೆಯೊಂದಿಗೆ ನಷ್ಟವನ್ನು ಮಾಹಿತಿಗಳನ್ನು ಕೊಡಲಿಕ್ಕೆ ಡಾಕ್ಟರ್ ಗಂಗಾಧರ ಸರ್ ಅವರು ಕೂಡ ಪ್ರಾಧ್ಯಾಪಕರು ರೋಗ ಮತ್ತು ಕೀಟಗಳ ಬಗ್ಗೆ ಹೇಳಿ ಅವರು ಕೂಡ ನಮ್ಮ ಈ ಸಭೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜೊತೆಗೆ ಇದು ಚಿರಪರಿಚಿತವಾಗಿರ್ತಕ್ಕಂಥ ನಮ್ಮ ಭಾಗದಲ್ಲಿ ಏನಾದರೂ ಮಾಹಿತಿ ಕೊಟ್ಟು ಅವರು ಬಹಳ ಕಾಳಜಿ ವಹಿಸ್ತಕ್ಕಂಥ ನಮ್ಮ ಭಾಗದಲ್ಲಿ ಇರ್ತಕ್ಕಂಥವರು ಹುಡುಗರ ಭಾಗದಲ್ಲಿ ತೋಟಗಾರಿಕೆ ಕಾಲೇಜು ನಮ್ಮ ರಿಸರ್ಚ್ ಸ್ಟೇಷನಲ್ಲಿ
ಮಾತ್ರ ಮಾವಿನಕಾಯಿಯನ್ನು ಉತ್ಪತ್ತಿ ಮಾಡ್ತಾರೆ. ಇದು ನಮ್ಮ ಹೆಮ್ಮೆ. ಮಾವು ಬೆಳೆಗಾರರಿಗೆ ನೀರಿಲ್ಲದೆ ಇರ್ಬೋದು, ಅನೇಕ ಪ್ರಕೃತಿ ವಿಕೋಪಗಳು ಬರ್ಬೋದು. ನಾವು ಎಷ್ಟೇ ತೊಂದರೆಗೀಡಾದರೂ, ಎಷ್ಟೇ ತೊಂದರೆಗಳನ್ನು ರೈತರು ಅನುಭವಿಸಿದ್ರು, ಅಷ್ಟು ಮಾವಿನಕಾಯಿಯನ್ನು ಉತ್ಪತ್ತಿ ಮಾಡಿ ಕಳಿಸ್ತಾ ಇರ್ತಕ್ಕಂಥದ್ದು ನಮ್ಮ ಹೆಮ್ಮೆ. ಅದಕ್ಕೆ ಬೇಕಾದಂತಹ ಅನೇಕ ಸೌಲಭ್ಯಗಳಿಗೆ ವಂಚಿತರಾಗಿದೆ. ಇವತ್ತು ನಾವೆಲ್ಲ ಮಾವಿನ ಬೆಳೆಯನ್ನ ಬೆಳೀತಾ ಇದ್ವಿ. ಇದು ಇಲ್ಲದ ಪರಿಸ್ಥಿತಿ. ಬಯಲುಸೀಮೆ ಜಿಲ್ಲೆ ಕೋಲಾರ, ಅದರಲ್ಲೂ ನಮ್ಮದು ಗಡಿ ಭಾಗ ಶ್ರೀನಿವಾಸಪುರ ತಾಲೂಕು. ಇವತ್ತು ಸುಮಾರು 1500-2000 ಅಡಿಗಳು ಬೋರ್ವೆಲ್ಗಳನ್ನು ಕೊರೆಸಿದ್ರು ಸಹ ನೀರಿಲ್ಲದೆ ಇದ್ರು ಬರ್ತಕ್ಕಂಥ ಅಲ್ಪ ಸ್ವಲ್ಪ ನೀರಿನಲ್ಲೇ ಹನಿ ನೀರಾವರಿ, ತುಂತುರು ನೀರಾವರಿಯನ್ನು ಉಪಯೋಗಿಸಿ ತರಕಾರಿ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ಒಣ ಬೇಸಾಯಕ್ಕೆ ಅವಲಂಬಿತರಾಗಿರ್ತಕ್ಕಂಥ ಮಾವಿನ ಬೆಳೆಯನ್ನ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತಿದೆ. ಈ ಭಾಗದಲ್ಲಿ ಇವತ್ತು ನಮ್ಮ ಸಂತಸದ ವಿಷಯ ಹೊಸದಾಗಿ ಸಚಿವ ಸ್ಥಾನಮಾನ ಹೊಂದಿರತಕ್ಕಂಥ ನಮ್ಮ ಮಾವು ಮಂಡಳಿ ಅಧ್ಯಕ್ಷರು ಮುದ್ದುಗಂಗಾಧರ ಸರ್ ಅವರು ನಮ್ಮ ಈ ವೇದಿಕೆಯಲ್ಲಿದ್ದಾರೆ. ನಮ್ಮ ತೋಟಗಾರಿಕಾ ಇಲಾಖೆ ಮಂತ್ರಿಗಳನ್ನು ನಾವು ನೋಡಲಿಲ್ಲ ಇದುವರೆಗೂ, ಅನ್ಯತಾ ಭಾವಿಸಬಾರದು. ಆದರೂ ಅದನ್ನು ಮಹಾರಾಷ್ಟ್ರದಲ್ಲಿ ಅತ್ಯಂತ ಎಕ್ಸ್ಪೋರ್ಟ್ ಆಗ್ತದೆ. ಕರ್ನಾಟಕದ ನಾವು ಅದೆಲ್ಲ ಓದಿ ನೋಡ್ಬೋದು. ಸೊ ಆದ್ದರಿಂದ ಮಾಡಿಕೊಡ್ತೀರಾ ಅಂತ ಆಶಾಭಾವನೆ ಕೂಡ ವ್ಯಕ್ತಪಡಿಸ್ತಾ ಇದ್ದೀವಿ. ಆದ್ದರಿಂದ ಆಗ್ಬೇಕಾಗಿರೋದ್ರಿಂದ ಇಷ್ಟೆಲ್ಲ ಮಾತಾಡಿದ್ದೀನಿ ಪ್ರಾಸ್ತಾವಿಕ ನುಡಿಯಲ್ಲಿ. ಯಾರು ಅನ್ಯತಾ ಭಾವಿಸಬೇಡಿ. ಬೇರೆ ಈಗ ವಿಜ್ಞಾನಿಗಳು ನಮಗೆ ಬೇಕಾದಂತಹ ಕಾರ್ಯಕ್ರಮ ವಿಜ್ಞಾನಿಗಳಿದ್ದಾರೆ, ಎಲ್ಲ ಮಾಡ್ತಾರೆ. ಆದ್ದರಿಂದ ನಮ್ಮ ಶಾಸಕರು ಸಹ ಬರುತ್ತೀರಾ ಅಂತೇಳಿ ಭಾವಿಸ್ತಾ ನನ್ನ ಈ ಒಂದು ಪ್ರಾಸ್ತಾವಿಕ ನುಡಿಯಲ್ಲಿ ಮಾತಾಡಲು ಅವಕಾಶ ಮಾಡಿಕೊಟ್ಟ ನಿಮ್ಗೆಲ್ಲರಿಗೂ ವಂದಿಸ್ತೀನಿ. ಅದರ ಜೊತೆಗೆ ನಮ್ಮ ಕೋಲಾರ ಜಿಲ್ಲಾ ಮಾವು ಬೆಳೆಗಾರ ಕ್ಷೇಮಾಭಿವೃದ್ಧಿ ಆ ಸಂಘದ ಮುಖಾಂತರ 2018ರಲ್ಲಿ ಮಾವಿಗೆ ಬೆಂಬಲ ಬೆಲೆ ಕೊಡಿಸುವಲ್ಲಿ ನಿರಂತರವಾಗಿ 1 ತಿಂಗಳು ಹೋರಾಟ ಮಾಡಿ ಆವತ್ತಿನ ಮಾನ್ಯ ಮುಖ್ಯಮಂತ್ರಿಗಳು ಕುಮಾರಣ್ಣವರ ಮುಖ್ಯಮಂತ್ರಿಗಳ ಅಡಿಯಲ್ಲಿ ಆವತ್ತು ಬೆಂಬಲ ಬೆಲೆಗಳನ್ನು ಮಾಡಿ ಆ ಟರ್ಮ್ ಶೀಟ್ ಅನ್ನೋದು ಆವಾಗಲೇ ನಮಗೆ ಗೊತ್ತಾಗಿತ್ತು. ಏನು ಅದಕ್ಕೆ ಆದ ಒಂದು ಕಾನೂನಿದೆ, ಅದಕ್ಕೆ ಆದ ಒಂದಷ್ಟು ನಡವಳಿಕೆಗಳನ್ನು ಇಟ್ಕೊಂಡು ಅವ್ರು ಇನ್ಶೂರೆನ್ಸ್ ಹಣ ಕೊಡೋದು ಅಂತ. ಆದರೆ ಆ ಇನ್ಶೂರೆನ್ಸ್ ಹಣದಲ್ಲಿ ಇರ್ತಕ್ಕಂಥ ಟರ್ಮ್ ಶೀಟಲ್ಲಿ ಇರ್ತಕ್ಕಂಥ ರೂಲ್ ವೇದಿಕೆ ಮೇಲೆ ಆಗಿರ್ತಕ್ಕಂಥ ರೆಡ್ಡಿಯವರೇ ಮತ್ತು ನಾರಾಯಣ ಸ್ವಾಮಿಯವರೇ, ನಮ್ಮ ಚಿನ್ನಪ್ರೆಡ್ಡಿಯವರೇ, ಮತ್ತು ನಮ್ಮ ಎಲ್ಲ ಅಧಿಕಾರಿ ಬಂಧುಗಳೇ, ವಿಶೇಷವಾಗಿ MD ಅವರು ಬಂದಿದ್ದಾರೆ, ವೇದಮೂರ್ತಿಯವರು, ಕುಮಾರಸ್ವಾಮಿ ಅವರಿದ್ದಾರೆ, ಇನ್ಯಾರು ಶ್ರೀನಿವಾಸ್ ಇದ್ದಾರೆ, ಇನ್ಯಾರಿದ್ದಾರೆ, ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ವಿಜ್ಞಾನಿಗಳೇ, ವಿಜ್ಞಾನಿ ಮಿತ್ರರೇ, ಇಲ್ಲಿ ತಾಲೂಕಾದ್ಯಂತ ಜಿಲ್ಲಾದ್ಯಂತ ಬಂದಿರತಕ್ಕಂಥ ಗೌರವಾನ್ವಿತ ಎಲ್ಲ ಮಾವು ಬೆಳೆಗಾರರ ಎಲ್ಲ ಮುಖಂಡರೇ, ಮಾಧ್ಯಮದ ಮಿತ್ರರೇ, ಬಂಧುಗಳೇ, ನಿಜವಾಗ್ಲೂ ಕೂಡ ಇದು ಬಹಳ ಒಳ್ಳೆಯ ಕಾರ್ಯಕ್ರಮ, ಅರ್ಥಪೂರ್ಣವಾದ ಕಾರ್ಯಕ್ರಮ.